ಏನು ಏರಿಕೆ ಆಗಿದೆ ಇದರ ಬಗ್ಗೆ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ ಇದರ ಬಗ್ಗೆ ಬಹುತೇಕ ಮಂದಿ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಮೆಟ್ರೋ ದರ ಏರಿಕೆ ಆದ ಕಾರಣ ಬಹುತೇಕ ಮಂದಿ ಈಗಾಗಲೇ ಹೈಕೋರ್ಟ್ ಕೂಡ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಸೊ 1 ರಿಂದ 5 ರೂಪಾಯಿ ಅಂದ್ರೆ ಬೈಕ್ ಟ್ಯಾಕ್ಸಿ ಕೂಡ ಬಹುತೇಕ ಕಡಿಮೆ ದರಕ್ಕೆ ಸಿಗುತ್ತೆ. ಸೊ ಹೀಗಾಗಿ ಆಟೋದಲ್ಲಿ ಬರುವವರು ಬೈಕ್ ಟ್ಯಾಕ್ಸಿಯಲ್ಲೇ ಹೋಗ್ತಾರೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಆಗಿರ್ಬೋದು, ಕ್ಯಾಬ್ ಚಾಲಕರಿಗೆ ಇದೊಂದು ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಸದ್ಯ ಮೆಟ್ರೋ ದರ ಏನು ಏರಿಕೆ ಮಾಡಿದ್ದಾರೆ BMRCL, ಇದನ್ನ ಆದಷ್ಟು ಬೇಗ ಕಡಿಮೆ ಮಾಡಬೇಕು. ಯಾಕಂದ್ರೆ ಮೆಟ್ರೋದಿಂದ ಬಂದವರು ಅಂದ್ರೆ ಸ್ಟಾಪ್ ಬಂದಾಗ ಆಟೋಗೆ ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಕೂಡ ಇದರಿಂದ ಉಪಯೋಗ ಆಗುತ್ತೆ. ಸದ್ಯ ಮೆಟ್ರೋ ದರ ಏರಿಕೆ ಮಾಡಿರೋದ್ರಿಂದ ಬೈಕ್ ಟ್ಯಾಕ್ಸಿ ಅವರಿಗೆ ಕೂಡ ಇದೊಂದು ಅನುಕೂಲವಾಗುತ್ತೆ. ಸೊ ಇದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಜನಸಾಮಾನ್ಯರು ಏನು ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಮೆಟ್ರೋ ದರ ಏರಿಕೆ ಬಗ್ಗೆ ಈಗಾಗಲೇ ಕೆಲವೊಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಿದೆ, ಕೆಲವೊಂದು ಕಡೆ ಬೆಂಬಲ ಕೂಡ ಇರುವಂಥದ್ದು. ಸರ್, ಈಗ ಮೆಟ್ರೋ ದರ ಏರಿಕೆ ಆಗಿದೆ. ಸೊ ಅಂದರೆ 9 ರಿಂದ ಅಧಿಕೃತವಾಗಿ ಇದು ಚಾಲನೆ ಆಗುತ್ತೆ, ಏನು ಹೇಳ್ತೀರಾ? ಏನು ಅದು ಪರವಾಗಿ ₹1 ದೊಡ್ಡ ವಿಷಯ ಅಲ್ಲ. ₹1 ಅದು ಹೆಚ್ಚಿಗೆ ಮಾಡಿರೋದಂತ. ಯಾಕಂದರೆ ಅವರು ಮೇಂಟೈನ್ ಮಾಡಬೇಕು ಮತ್ತು ಸಮಯಕ್ಕೆ ತಕ್ಕಂತೆ ಅವರು ಜನರಿಗೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅದ್ರ ಜೊತೆಗೆ ಇಲ್ಲಿ ಮೆಟ್ರೋ ಇವಾಗ ಎಲ್ಲ ಕಡೆನೂ ಅವರು ಏನನ್ನು ಮೇಂಟೆನೆನ್ಸ್ಗೆಲ್ಲ ಎಷ್ಟು ದುಡ್ಡು ಖರ್ಚಾಗುತ್ತೆ. ₹1 ದುಡ್ಡು ಇದೆಲ್ಲ ಪರವಾಗಿಲ್ಲ, ಎಲ್ಲ ಕಾಮನ್. ಸರ್, ಈಗ ಪದೇ ಪದೇ ವರ್ಷದಲ್ಲಿ 2 ಬಾರಿಗೆ ಹೈಕ್ ಆಗಿರುವಂಥದ್ದು ಇದು ಜನಸಾಮಾನ್ಯರಿಗೆ ಹೊರೆ. ಹೌದು, ಸರ್ಕಾರಕ್ಕೆ ಏನು ಹೊರೆ ಅಲ್ಲ, ಬಟ್ ಜನಸಾಮಾನ್ಯರು ಪ್ರತಿನಿತ್ಯ ಮೆಟ್ರೋಗೆ ಡಿಪೆಂಡ್ ಆಗಿರ್ತಾರಲ್ಲ. ಅಲ್ಲ, ಮೆಟ್ರೋಗೆ ಮೆಟ್ರೋದಲ್ಲಿ ಹೋಗೋರು ಕೂಡ ಇವಾಗ ಆಲ್ಮೋಸ್ಟ್ ಇವಾಗೆಲ್ಲ ಕಾರಲ್ಲಿ ಹೋಗೋರೆಲ್ಲ ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದಾರೆ. ಅವರು ಅದಕ್ಕೆ ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ ಡೈಲಿ ಹೋಗ್ಬೇಕಾರೆ, ಕಾರಲ್ಲಿ ಹೋಗ್ಬೇಕಾರೆ. ಇವಾಗ ಕಾರ್ ಬಿಟ್ಟು ಎಲ್ಲ ಮೆಟ್ರೋಲ್ ಬರ್ತಾರೆ. ₹1 ₹2 ಜಾಸ್ತಿ, ಅದು ಅಮೌಂಟ್ ಏನು ಜಾಸ್ತಿ ಅಲ್ಲ ಮಾಡ್ಬೋದು. ಅದಕ್ಕೆ ತಕ್ಕಂಥ ಸರ್ವಿಸ್ ಕೊಟ್ಟರೆ ಸಾಕು. ಮೆಟ್ರೋ ದರ ಏರಿಕೆ ಬಗ್ಗೆ ಈಗಾಗಲೇ ಬಹುತೇಕ ಮಂದಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್, ಈಗಾಗಲೇ ಮೆಟ್ರೋ ದರ ಏರಿಕೆ ಅಂದರೆ 9 ರಿಂದ ಅದು ಅಧಿಕೃತ ಚಾಲನೆ, 1 ರಿಂದ 5. ಬಟ್ 1 ರಿಂದ 5 ಅಂದ್ರೂ ಜನಸಾಮಾನ್ಯರಿಗೆ ಇದು ಕಷ್ಟ. ಬಟ್ ಕೆಲವರು ಹೇಳ್ತಾರೆ ಮೆಟ್ರೋ ಈಗಾಗಲೇ ಓಡಾಟ ಮಾಡೋದ್ರಿಂದ ನಷ್ಟದಲ್ಲಿದೆ ಅಂತ. ನಿಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಸರಿ ಸರ್? ನೋಡಿ ಮೇಡಮ್, ನಾವು ದಿನ ಕೋರ್ಟಿಗೆ ಬರ್ತೀವಿ, ನಾವು ಮೆಟ್ರೋಲ್ಲೇ ಬರ್ತೀವಿ. ನಾವು ಒಂದ್ಸಲ ಬಂದರೆ ₹33 ಆಗುತ್ತೆ. ಸೊ ಇವಾಗ ಇನ್ಕ್ರೀಸ್ ಮಾಡಿರೋದ್ರಿಂದ ₹6 ಎಕ್ಸ್ಟ್ರಾ ಆಗುತ್ತೆ. ಸೊ ಇವಾಗ ಅದರಿಂದ ನಮಗೆ ಡೈಲಿ ಓಡಾಡೋದಕ್ಕೆ ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ. 2 ಅಂದರೆ ₹12 ಎಕ್ಸ್ಟ್ರಾ ಆಗುತ್ತೆ ಒಂದು ದಿನಕ್ಕೆ. ಅಂತ ಅಂದರೆ ನಾವು ಒಂದೊಂದ್ಸಲ 2 ಸಲ ಓಡಾಡಿದ್ರೆ ₹24 ಎಕ್ಸ್ಟ್ರಾ ಆಗುತ್ತೆ. ಸೊ ಅದರಿಂದ ಇದು 1 ದಿನದ 2 ದಿನದಲ್ಲ. ಸೊ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಮೆಟ್ರೋದವರು ಲಾಸ್ಟ್ ಟೈಮೇ 70% ಎಸ್ಕಲೇಷನ್ ಮಾಡಿದರು. ಸೊ ಆದ್ದರಿಂದ ಇದನ್ನು ಸೂಕ್ತ ಕ್ರಮದಲ್ಲಿ ಕಾನೂನು ರೀತಿಯಲ್ಲಿ ವೆದರ್ ಇನ್ಕ್ರೀಸ್ ಮಾಡೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಅದ್ರ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ. ಈಗ ನಿಮಗೆ ಗೊತ್ತು, ಸಿಲಿಕಾನ್ ಸಿಟಿ, ಟ್ರಾಫಿಕ್ ಸಿಟಿ ಅಂತ ಹೆಸರು ಮಾಡಿರುವಂಥದ್ದು. ಮೆಟ್ರೋ ಏರಿಕೆಯಿಂದ ಜನಸಾಮಾನ್ಯರು ಯಾಕೆ ಬಸ್ಸಲ್ಲಿ ಹೋಗ್ಬೋದು, ಈಗ ಬೇರೆ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ, ಬೈಕಲ್ಲಿ ಹೋಗ್ಬೋದು, ಆಟೋದಲ್ಲಿ ಹೋಗ್ಬೋದು ಅಂತ. ಈ ಸಂದರ್ಭದಲ್ಲಿ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆಯಾ? ಮೆಟ್ರೋ ಅಲ್ಲಿ ಇವಾಗ ಓಡೋದ್ರಿಂದ ನಮಗೆ ಓಡೋದು ಈಸಿ ಆಗುತ್ತೆ. ಮತ್ತು 15 ನಿಮಿಷ 20 ನಿಮಿಷದಲ್ಲಿ ಲೊಕೇಶನ್ಗೆ ರೀಚ್ ಆಗ್ತಾ ಇರ್ತೀವಿ. ಸೊ ಟ್ರಾಫಿಕಲ್ಲಿ ಓಡೋದ್ರಿಂದ ಅದು ಆ ಅವಾಯ್ಡ್ ಟೈಮ್ ನಮಗೆ ತುಂಬ ಪ್ರೆಷಿಯಸ್ ಟೈಮು. ಸೊ ಅದು ನಮಗೆ ಅವಾಯ್ಡ್ ಆಗ್ತಾ ಇತ್ತು. ಸೊ ಇವಾಗ ಮೆಟ್ರೋ ದರ ಏರಿಕೆಯಿಂದ ಸುಮ್ಮನೆ ತೊಂದರೆ ಆಗುತ್ತೆ. ಸೊ ಅದರಿಂದ ಸೂಕ್ತವಾದ ಕ್ರಮ ತಗೋಬೋದು ಅಂತ. ಮೆಟ್ರೋ ದರ ಕೂಡ ಏರಿಕೆ ಆಗಿರುವಂಥದ್ದು. ಸೊ ಮತ್ತೆ ಟ್ರಾಫಿಕ್ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ, ಏನು ಹೇಳ್ತೀರಾ ಹಿರಿಯರಾಗಿ? ನಿಜವಾಗ್ಲೂ ಬೆಂಗಳೂರಂಥ ಬೃಹತ್ ನಗರದಲ್ಲಿ ಜನಸಾಂದ್ರತೆಯನ್ನು ಕಡಿಮೆ ಮಾಡೋ ಸಂಬಂಧ ಏನೀಗ ಸಂಚಾರ ವ್ಯವಸ್ಥೆ ಮಾಡ್ತಿದ್ದಾರೆ, ಅದು ಒಳ್ಳೆಯ ಬೆಳವಣಿಗೆ. ಆದರೆ ಸರ್ಕಾರ ಪದೇ ಪದೇ ರೇಟನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಇದು ಒಂದು ಆಗುವಂಥ ವಿಫಲ ಯೋಜನೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದಾನೆ. ಸರ್ಕಾರ ಆಗ್ತಕ್ಕಂಥ ತನ್ನ ಆರ್ಥಿಕ ಹೊರೆಯನ್ನು ನಿಯಂತ್ರಣಗೊಳಿಸುವಂಥದ್ದು ಕಡಿಮೆ ಮಾಡೋ ಸಲುವಾಗಿ ಜನಸಾಮಾನ್ಯರ ಮೇಲೆ ಇದು ಭಾರ ಹಾಕೋದು ಅಷ್ಟೊಂದು ಸೂಕ್ತವಲ್ಲ ಅನ್ನುವಂಥ ನಮ್ಮ ಅಭಿಪ್ರಾಯ. ಈ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದಾಗ ಜನರಿಗೆ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ವಹಿವಾಟು ಮಾಡಲಿಕ್ಕೆ ಹೆಚ್ಚು ಸುಸೂತ್ರವಾಗ್ತದೆ. ದಯವಿಟ್ಟು ಅದನ್ನು ನಿಯಂತ್ರಣ ಮಾಡೋದ್ರ ಮುಖಾಂತರ ಅದನ್ನು ಕಡಿಮೆ ಮಾಡಬೇಕನ್ನುವಂಥ ಒತ್ತಡವನ್ನು ಈ ಮೂಲಕ ನಾವು ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ಓಕೆ, ಸೊ ನೀವು ಎಲ್ಲಿಂದ ಬಂದಿದ್ದೀರಾ? ಈಗ ಸಿಟಿ ಬಗ್ಗೆ ಏನು ಹೇಳ್ತೀರಾ? ಈ ರೀತಿ ದರ ಏರಿಕೆ ಆದರೆ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗ್ಬೋದು? ನಾವು ಬೆಳಗಾವಿಯಿಂದ ಭಾರತೀಯ ಕೃಷಿಕ ಸಮಾಜ ರೈತ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಸಿದ್ದಗೌಡ ಮೂದ್ಗೆ ಅಂತೇಳಿ ನಾವು ಬೆಂಗಳೂರಿಗೆ ಬಂದಿರ್ತೀವಿ, ಯಾವುದೋ ಒಂದು ಆಫೀಸ್ ಕೆಲಸ ಮೇಲೆ ಅಥವಾ ನಮ್ಮ ರೈತ ಸಂಘಟನೆ ಸಮಸ್ಯೆ ಪರಿಹಾರ ಸಂಬಂಧ ಬಂದಿರ್ತೀವಿ. ಆದರೆ ಬೆಳೆಯುವಂಥ ಬೃಹತ್ತಾಗಿ ಅತಿ ವೇಗದಲ್ಲಿ ಬೆಳೆಯತಕ್ಕ ನಗರಗಳಿಗೆ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸೋದ್ರ ಮುಖಾಂತರ ಈ ನಗರವನ್ನು ಅಭಿವೃದ್ಧಿಪಡಿಸೋದು, ಜನರಿಗೆ ಉದ್ಯೋಗ ಕೊಡಿಸೋದು, ವ್ಯಾಪಾರ ವಹಿವಾಟನ್ನು ಮಾಡಿಸ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಈ ಎಲ್ಲ ಅಭಿವೃದ್ಧಿ ಅಷ್ಟೇ ಎಷ್ಟು ವ್ಯಾಪಾರ ವಹಿವಾಟ ವಾಣಿಜ್ಯೋದ್ಯಮ ಪ್ರಗತಿ ಆಗ್ತದೆ, ಜನಸಾಮಾನ್ಯರ ಜೀವನ ಮಟ್ಟವು ಸುಗಮ ಆಗ್ತದೆ, ಉತ್ತಮ ಆಗ್ತದೆ. ಅದಕ್ಕಾಗಿ ಸಾರಿಗೆ ನಿಯಂತ್ರಣವನ್ನು, ಸಾರಿಗೆ ತೆರಿಗೆ ಟಿಕೆಟ್ ದರವನ್ನು ಕಡಿಮೆ ಮಾಡೋ ಮುಖಾಂತರ ವಿಶೇಷವಾಗಿ
ಮೆಟ್ರೋದಲ್ಲಿ ಹೋಗುವಂಥ ನೌಕರರಿರ್ಬೋದು, ಬಡ ಮಧ್ಯಮದ ವರ್ಗದಿರ್ಬೋದು, ಕೆಲಸಕ್ಕೆ ಹೋಗ್ತಕ್ಕಂಥ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗ್ತಕ್ಕಂಥ ಎಷ್ಟೋ ಬಡ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅನ್ನೋ ಸರ್ಕಾರ ಉದ್ದೇಶ ಇದ್ದರೆ ನೀವು ಟಿಕೆಟ್ ದರವನ್ನು ಕಡಿಮೆ ಮಾಡಿ ಜನರಿಗೆ ಸಹಕಾರಿಯಾಗುವಂಥ ಕೆಲಸವನ್ನು ಮಾಡಬೇಕಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಮೆಟ್ರೋ ದರದ್ದು ತಾವು ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ 5 ರೂಪಾಯಿ 3 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ನಾವು ಮಾಡಿಲ್ಲ ಅಂತಾರೆ, ರಾಜ್ಯ ಸರ್ಕಾರದವರು ಅವ್ರ ಮೇಲೆ ಹೇಳ್ತಾರೆ. ಇವರಿಬ್ಬರಕ್ಕೆ ಎರಚಾಟದಲ್ಲಿ ಇಲ್ಲಿ ಸಮಸ್ಯೆ ಆಗ್ತಿರೋದು. ಇಲ್ಲಿ ಮೆಟ್ರೋದಲ್ಲಿ ದಿನನಿತ್ಯ ಪ್ರಯಾಣ ಮಾಡೋ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ, ಒಬ್ಬ ಸಾಮಾನ್ಯ ವರ್ಗದ ಜನಗಳು ಓಡಾಡಬೇಕು ಅನ್ನೋ ಒಂದು ಇದೇ ಇಲ್ಲ ಅವ್ರಿಗೆ ನಮ್ಮ ಸರ್ಕಾರಕ್ಕೆ. ಯಾಕೆಂದರೆ ಅವರು ಏನು ಸ್ವಲ್ಪನೂ ಕೂಡ ಅವರು ಕರುಣೆನೇ ಇಲ್ದಂಗೆ ಬಾಯಿಗೆ ಬಂದಂಗೆ ರೇಟ್ ಮಾಡ್ತಾನೆ ಇರ್ತಾರೆ. ದಿನನಿತ್ಯ ಓಡಾಡಲು ಎಲ್ಲಿಗೆ ಹೋಗ್ಬೇಕು? ಪ್ರತಿನಿತ್ಯ ಈ ಕಿರುಕುಳ ಆಗೋದು ಬೇಡ. ಈ ಮೆಟ್ರೋ ದರ ಏನು ಮಾಡಿದ್ದೀರಾ ಅದನ್ನು ನಾವು ಖಂಡಿಸ್ತೀವಿ. ದರನ ಕೂಡಲೇ ಇಳಿಸ್ಬೇಕು ಅಂತ. ಆದರೆ ಸರ್, ಮೆಟ್ರೋ ದರ ಏರಿಕೆ ಮಾಡಿದ್ರಿಂದ ಇದು ಆಟೋ ಚಾಲಕರಿಗೆ ಒಂದು ಕಡೆ ಬೆನಿಫಿಟ್ ಅನ್ಸ್ಬೋದು. ಯಾಕಂದರೆ 1 ರೂಪಾಯಿಂದ 5ರವರೆಗೆ ಗರಿಷ್ಠ ಅಂತ ಇಟ್ಟಿದ್ದಾರೆ. ಸೊ ಜನರು ಮೆಟ್ರೋ ಬಿಟ್ಟು ಆಟೋಗೆ ಬರುವ ಸಾಧ್ಯತೆ ಇದೆಯಾ? ಇಲ್ಲ ಮೇಡಮ್, ಮೆಟ್ರೋಗೂ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಯಾಕೆ ಅಂದರೆ ಬೈಕ್ ಟ್ಯಾಕ್ಸಿಗಳು ನಿಲ್ಲಿಸಿ ನಮ್ಗೆ ಅದು ಬೇಕಾಗಿರೋದು. ಅಲ್ಲಿ ಜನ ಏನು ಹೇಳ್ತಾರೆ, ಆಟೋ ಹತ್ತಾರೆ ಒಬ್ಬನೇ ಇದ್ದೀನಲ್ಲ ಬೈಕ್ ಟ್ಯಾಕ್ಸಿಲಿ ಹೋಗೋಣ ಅಂತ ಈ ನಿರ್ಧಾರಗಳು ತಗೊಳ್ತಾ ಇದ್ದಾರೆ. ನಮಗೂ ಮೆಟ್ರೋಗೂ ಏನು ಅದರಲ್ಲೇನು ಲಾಸು ಲಾಭ ಏನಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಯಿಂದ ಹೇಳ್ತೀನಿ, ಇದು ಕಮ್ಮಿ ಆಗಬೇಕು ಅಂತ ಹೇಳ್ತೀನಿ. ಸರ್, ನೀವೇನು ಹೇಳ್ತೀರಾ ಮೆಟ್ರೋ ದರ ಏರಿಕೆ ಬಗ್ಗೆ? ಈಗ ಮೆಟ್ರೋ ದರ ಏರಿಕೆಯಿಂದ ದಿನನಿತ್ಯ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಆಟೋಗೇನು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಆಟೋದಲ್ಲಿ ಬರೋದ್ರೆ ಕಂಪಲ್ಸರಿ ಬಂದೇ ಬರುತ್ತೆ. ಹಾಗಾಗಿ ಆಟೋಗೂ ಮತ್ತು ಮೆಟ್ರೋಗೂ ಇದು ಏನು ಸಂಬಂಧ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಕಮ್ಮಿ ಮಾಡಿದ್ರೆ ಸಾರ್ವಜನಿಕರಿಗೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್, ನೀವೇನು ಹೇಳ್ತೀರಾ ಮೆಟ್ರೋ ದರ ಏರಿಕೆ ಬಗ್ಗೆ? ನಮ್ಮ ಮೆಟ್ರೋದು ಆ್ಯಕ್ಚುಲಿ ಮೆಟ್ರೋ ಬಂದಾಗಿಂದನೂ ಇಲ್ಲಿವರೆಗೂ ಚಾಲಕರಿಗೆ ಬಂದಾಗ ತೊಂದರೆ ಆಗ್ತದೆ ಅಂತೇಳಿ ಅವರವರೇ ಡಿಸೈಡ್ ಮಾಡ್ಕೊಂಡಿದ್ರು. ಮೆಟ್ರೋಯಿಂದ ಇದು ಚಾಲಕರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಬಟ್ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗಿದೆ. ನಮ್ಮ ಬೇಡಿಕೆ ಇರೋದು ಬೈಕ್ ಟ್ಯಾಕ್ಸಿ ಒಂದೇ, ಬೈಕ್ ಟ್ಯಾಕ್ಸಿ ನಿಲ್ಲಬೇಕು ಅನ್ನೋದು ಒಂದೇ. ಅದನ್ನು ಹೊರತುಪಡಿಸಿ ಈಗ ಮೆಟ್ರೋ 5 ರೂಪಾಯಿ ಜಾಸ್ತಿ ಮಾಡ್ತಾರೆ, ಇದನ್ನು ಕಡಿಮೆ ಮಾಡ್ತಾರೆ ಅಂತಂದರೆ ಇಲ್ಲ, ಕೊನೆಗೂ ಫೈನಲ್ ಆಗಿ ಬೀದಿಗೆ ಬರ್ತಾ ಇರೋದು ಸಾರ್ವಜನಿಕರು, ಆ ಸಾರ್ವಜನಿಕರು ವಲಯಕ್ಕೆ ಬಂದಂಥ ಚಾಲಕರುಗಳು. ಸೊ ಹಾಗಾಗಿ ಮೆಟ್ರೋ ದರ ಹೆಚ್ಚಳಿಕೆ ಆಗಿರುವಂಥದ್ದು ಈಗ ITBTಲಿ ಓಡಾಡೋಂಥವ್ರಿಗೆ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಅನ್ಸೋದಿಲ್ಲ. ಜೊತೆಗೆ ಏನು ಮಿಡ್ಲ್ ಕ್ಲಾಸಲ್ಲಿ ಇರೋವಂಥವ್ರು ಕೂಡ ಅಷ್ಟೊಂದು ಅನ್ಸಲ್ಲ. ಯಾಕಂದರೆ ಮೆಟ್ರೋಲಿ ಓಡಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಮ್ಯಾಕ್ಸಿಮಮ್ಮು ತೀರಾ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವ್ರು. ಸೊ ಹಾಗಾಗಿ 5 ರೂಪಾಯಿ ಅವರಿಗೆ ಹೊರೆ ಆಗ್ಬೋದು, ಸಿಕ್ಕಾಪಟ್ಟೆ ಹೊರೆ ಆಗ್ತದೆ. ಸೊ 5 ರೂಪಾಯಿ ಅಲ್ಲಿ ಕೊಟ್ಟು ಹೋಗೋದ್ರ ಬದಲು ಎಲ್ಲೋ ಒಂದು ಕಡೆ ಆಟೋಗೆ ಕೊಟ್ಟು ಹೋಗ್ಬೋದಲ್ಲ ಅನ್ನೋದು ಒಂದು ಕಡೆ. ಆದರೆ ಈ ಆಟೋ ಬರಬೇಕಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಮತ್ತಿರ್ಗ ಅದು ಕನ್ವರ್ಟ್ ಆಗಿ 2 ವೀಲರ್ಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಮೆಟ್ರೋ ದರನೂ ಕೂಡ ಕಡಿಮೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿರ್ತದೆ. ಸರ್, ನೀವೇನು ಹೇಳ್ತೀರಾ ಮೆಟ್ರೋ ದರ ಏರಿಕೆ ಬಗ್ಗೆ? ಮೆಟ್ರೋ ದರ ಏರಿಕೆ ಆಗಿರೋದು ನೋಡಿ ನಮ್ಮ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾಯಿದೆ. ಅಂದರೆ ಬಿಸ್ನೆಸ್ ಇದ್ದರೆ ಫಸ್ಟೇ ಇದ್ದರೆ ಅದರ ಬೇರೆ ರ್ಯಾಪಿಡೋ ಅವ್ರು ಬಿಟ್ಟಿದ್ದಾರೆ. ರ್ಯಾಪಿಡೋ ಆಟೋ ಎರಡು ಕಂಪೇರ್ ಮಾಡಿ ನೋಡಿದ್ರೆ ರ್ಯಾಪಿಡೋ ತುಂಬ ಕಮ್ಮಿ ಇದೆ. ರ್ಯಾಪಿಡೋ ಸ್ವಲ್ಪ ಬ್ಯಾನ್ ಮಾಡಿದ್ರೆ ನಮ್ಮ ಆಟೋದವ್ರಿಗೆ ಸ್ವಲ್ಪ ಜೀವನ ನಡೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಸರ್, ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು ಏನು ಹೇಳ್ತೀರಾ? ಯಾಕಂದರೆ ಇದು ಒಂದು ಕಡೆ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಏನು ಹೇಳ್ತೀರಾ ಇದರ ಬಗ್ಗೆ? ಮೇಡಮ್, ತಾವು ಹೇಳ್ದಂಗೆ ಪ್ಲಸ್ ಏನಿಲ್ಲ, ಇದು ಬರೀ ಮೈನಸ್ಸು. ಜನರಲ್ ಪಬ್ಲಿಕ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ, ಮತ್ತು ಜಾಸ್ತಿ ಜನ ಇವಾಗ ಮೆಟ್ರೋದಲ್ಲಿ ಓಡಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ ಹೆವಿ ಟ್ರಾಫಿಕ್ ಇರೋದ್ರಿಂದ ಬೆಂಗಳೂರಲ್ಲಿ ಮೆಟ್ರೋ ಮೇಲೆ ಅವಲಂಬಿತ ಆಗಿದ್ದಾರೆ. ಸೊ ಇದು 2ನೇ ಸರಿ ಮಾನ್ಯ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಮೆಟ್ರೋ ರೇಟ್ನ ಫೇರ್ಸ್ನ ಇನ್ಕ್ರೀಸ್ ಮಾಡ್ತಾ ಇರೋದು. ದಯವಿಟ್ಟು ನಮಗೆ ಮೆಟ್ರೋ ಫೇರ್ಸ್ನ ಕಡಿಮೆ ಮಾಡಬೇಕು. ಸಾಮಾನ್ಯ ನಾಗರಿಕರು ಮತ್ತು ಸಾಮಾನ್ಯ ಜನ ಮೆಟ್ರೋದಲ್ಲಿ ಓಡಾಡೋ ಅನುಕೂಲ ಮಾಡಿಕೊಡ್ಬೇಕು. ಎಲ್ಲ ಒಂದು ಕಡೆ ಸರ್, ಈಗ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಸೊ ಮೆಟ್ರೋ ದರ ಏರಿಕೆ ಮಾಡಿರೋದ್ರಿಂದ ಬೈಕ್ ಈಗ ಎಕ್ಸಾಂಪಲ್ 100 ರೂಪಾಯಿ ಇರುವಂಥದ್ದು ಬೈಕ್ ಟ್ಯಾಕ್ಸಿ 70 ರೂಪಾಯಿಗೆ ಸಿಗುತ್ತೆ. ಸೊ ಜನಸಂಖ್ಯೆಗೆ ಇದು ಕಡಿಮೆ ಅಂತ ಅನಿಸುತ್ತೆ. ಬೈಕಲ್ಲಿ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿ ಗೊತ್ತಿರ್ಬೋದು, ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ. ಸೊ ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ತಪ್ಪು. ಕಂಪಲ್ಸರಿ ಎಲ್ಲರೂ ಕಾನೂನು ಏನಿದೆ ಅದನ್ನು ಪಾಲಿಸಲೇಬೇಕಾಗುತ್ತೆ. ಹೆಲ್ಮೆಟ್ ಹಾಕಲೇಬೇಕಾಗುತ್ತೆ. ಮತ್ತು ಇವಾಗ ಮೆಟ್ರೋ ಫೇರ್ಸ್ ಕಡಿಮೆ ಮಾಡಿದ್ರೆ ಜನ ಮೆಟ್ರೋಗೆ ಬರೋದು ಜಾಸ್ತಿ ಮಾಡ್ತಾರೆ. ಅಲ್ಲಿ ಸೇಫ್ಟಿ ವೈಸ್ ಮೆಷರ್ಸು ಮತ್ತು ಸೆಕ್ಯೂರಿಟಿ ವೈಸ್ ಮೆಷರ್ಸು ಎಲ್ಲ ಕರೆಕ್ಟಾಗಿರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಹೇಳ್ತಾ ಇರೋದು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒಂದು ರೇಟ್ಸ್ನ ಕಡಿಮೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ರೀತಿಯಲ್ಲಿ ಮಾಡಿಕೊಡಿ. ಯಾಕಂದರೆ ಏನೇನು ಇವತ್ತು ಬರೀ ಎಲ್ಲ ಪದಾರ್ಥಗಳ ಮೇಲೂ ರೇಟ್ಗಳು ಜಾಸ್ತಿ ಆಗ್ತಾಯಿದೆ. ಇದು ಮೆಟ್ರೋ ರೇಟ್ ಮೇಲೂ ಜಾಸ್ತಿ ಆಗ್ತಾಯಿದೆ. ಬಸ್ ಫೇರ್ಸು ಜಾಸ್ತಿ ಆಗ್ತಾಯಿದೆ. ಸಾರ್ವಜನಿಕರು ಎಲ್ಲಿ ಹೋಗಬೇಕು? ಆ ದೃಷ್ಟಿಯಿಂದ ನಾವು ಮಾನ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ದಯವಿಟ್ಟು
ಮೆಟ್ರೋ ರೇಟ್ಸ್ನ ಕಡಿಮೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗಿ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಮೆಟ್ರೋ ಬೆಲೆ ಏರಿಕೆ ಆಗಿದೆ. ಇದ್ರ 4 ರೂಪಾಯಿಂದ 5 ರೂಪಾಯಿ ತನಕ ಪರ್ ಟ್ರಿಪ್ಗೆ ಚಾರ್ಜ್ ಆಗೋ ಚಾನ್ಸಸ್ ಇದೆ. ಇದರಿಂದ ತುಂಬ ಕಷ್ಟ ಆಗುತ್ತೆ. ಸೊ ಆಲ್ರೆಡಿ ಮಂತ್ಲಿ ಪಾಸ್ ತಗೊಳ್ಳೋರಿಗೆ ಅದು ದೊಡ್ಡ ಹೊಡೆತ ಆಗುತ್ತೆ. ಸೊ ಆಲ್ರೆಡಿ ವಾಟರ್ ಪ್ರೈಸಸ್ ಆಲ್ಸೋ ಒನ್ ಸೈಡ್ ಇನ್ಕ್ರೀಸಿಂಗ್, ಎಲೆಕ್ಟ್ರಿಸಿಟಿ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಆ್ಯಂಡ್ ನಾವು ಮೆಟ್ರೋ ಆಲ್ ದ ಚಾರ್ಜಸ್ ಇನ್ಕ್ರೀಸ್ ಮಾಡೋದ್ರಿಂದ ರೆಗ್ಯುಲರ್ ಡಿಪೆಂಡ್ ಆಗಿರೋರಿಗೆ ತುಂಬ ತೊಂದರೆ ಆಗುತ್ತೆ. ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಡೈಲಿ ಮೆಟ್ರೋದಲ್ಲಿ ಓಡಾಟ ಮಾಡ್ತೀರಾ? ಹೌದು, ಡೈಲಿ ಮೆಟ್ರೋಲಿ ನಾನು ಓಡಾಟ ಮಾಡ್ತಾ ಇರ್ತೀನಿ. ಈಗ ಮೆಟ್ರೋ ಹೈಕ್ ಆದಮೇಲೆ ನಾನು 2 ವೀಲರ್ ಬಗ್ಗೆ ಎಲ್ಲ ಎಣಿಸ್ತಾ ಇದ್ದೀನಿ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಪಬ್ಲಿಕ್ಕಿಗೆ ಇರಬೇಕಲ್ಲ, ಹಾಗೆ ಮೆಟ್ರೋ ಹೈಕ್ ಆಗಿ ಈಗ ಎಕ್ಸ್ಪೆನ್ಸಸ್ ಎಲ್ಲ ಫ್ಯಾಕ್ಟರ್ ಮಾಡಬೇಕು. 30 ರೂಪಾಯಿ ಅತ್ತಿಗುಪ್ಪೆಯಿಂದ ಈ ಕಡೆ ಬರಲಿಗೆ 30 ರೂಪಾಯಿ ಆಗ್ತಾಯಿತ್ತು, ಈಗ 60 ರೂಪಾಯಿ ಆಗ್ತಾ ಇದೆ ಅಲ್ಲ. ಸೊ ಟೋಟಲ್ ಕಂಪೌಂಡ್ ಆಗ್ತದೆ ಮಂತ್ ಪರ್ ಮಂತ್. ಮತ್ತು ಅದಕ್ಕಂತ ಈಗ 2 ವೀಲರ್ ಇದೆಲ್ಲ ಬಗ್ಗೆ ಎಣಿಸ್ತಾ ಇದ್ದೀನಿ ನಾನು. ಈಗ ಸಿಟಿ ಅಂದ್ರೆ ನಿಮ್ಗೇನೆ ಗೊತ್ತು, ಕಾಸ್ಟ್ಲಿ ಸಿಟಿ. ನಮಗೆ ಜೀವನ ಮಾಡೋದಕ್ಕೆ ಕಷ್ಟ, ಯಾಕಂದ್ರೆ ಬಾಡಿಗೆ ರೇಟ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಬೆಳೆ ಹೈಕ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಹೇಳೋದಂದ್ರೆ ಇದೆಲ್ಲ ಪಬ್ಲಿಕ್ ಸರ್ವಿಸಸ್ ನಾಟ್ ಫಾರ್ ಪ್ರಾಫಿಟ್ ಅಲ್ವಾ. ಸೊ ಈ ಪ್ರಾಫಿಟ್ ಆಗಲ್ಲ ಅಂದರೆ ಸಹ, ಬ್ರೇಕ್ ಈವನ್ ಸಹ ಆಗಿಲ್ಲ ಅಂದರೆ ಚೂರು ಲಾಸಲ್ಲಿ ಹೋದರೆ ಸಹ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಅದ್ರ ಬಗ್ಗೆ ಪ್ರಾಫಿಟ್ ಬಗ್ಗೆ ಎಲ್ಲ ಎಣಿಸ್ಬಾರ್ದು. ಚೂರು ಪಬ್ಲಿಕ್ ಸೇವೆಗೆ ಅಂದರೆ ಚೂರು ಲಾಸಲ್ಲೇ ಹೋಗಬೇಕು. ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು ಕಮರ್ಷಿಯಲ್ ಆಗಲಿ ಅಥವಾ ಮೆಟ್ರೋ ಆಗಲಿ, ಬಸ್ಸಸ್ ಆಗಲಿ, ಲಾರಿ ಆಗಲಿ, ಟ್ಯಾಕ್ಸಿ ಆಗಲಿ, ಬೈಕ್ ಆಗಲಿ, ಪೆಟ್ರೋಲು ಡೀಸೆಲ್ ಜಾಸ್ತಿ ಆದರೆ ಪ್ರತಿಯೊಂದು ಇಮ್ಮಿಡಿಯೇಟಾಗಿ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಪೆಟ್ರೋಲು 100 ರೂಪಾಯಿ ಕೊಟ್ಟು ಹಾಕೊಂಡು ನಾನು 10 ರೂಪಾಯಿಗೆ ಟ್ಯಾಕ್ಸಿ ಓಡಿಸ್ಲಿಕ್ಕೆ ಆಗಲ್ಲ. ಅದೇನು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಬಂದ್ಬಿಟ್ಟು ಪ್ರತಿಯೊಬ್ಬ ನೌಕರರಿಗೂ, ಎಂಪ್ಲಾಯೀಸ್ಗೂ, ಕೂಲಿ ಕಾರ್ಮಿಕರಿಗೂ ಸಂಬಳ ಜಾಸ್ತಿ ಮಾಡಿದರೆ ಅದು ಅಲ್ಲಿಗಲ್ಲಿ ಈಕ್ವಲ್ ಆಗುತ್ತೆ. ಇವತ್ತಿನ ದಿವಸ ಬಂದ್ಬಿಟ್ಟು ನೀವು ಡ್ರಿಂಕ್ಸು ಅದೆಲ್ಲ ಜಾಸ್ತಿ ಮಾಡಿದ್ದೀರ, ಹಂಗೆ ಪ್ರತಿಯೊಬ್ಬರಿಗೂ ಸಂಬಳ ಜಾಸ್ತಿ ಮಾಡಿಬಿಡಿ. ಸಂಬಳ ಜಾಸ್ತಿ ಮಾಡಿದರೆ ಅಲ್ಲಿ 10 ರೂಪಾಯಿ ಬರೋದು ಇಲ್ಲಿ ಕೊಟ್ಕೊಳ್ತಾರೆ, ಅವ್ರಿಗೇನು ಹೊರೆ ಅನಿಸಲ್ಲ. ಒಂದು ಜಾಸ್ತಿ ಮಾಡಿ ಒಂದು ಕಮ್ಮಿ ಮಾಡೋದು ಸರಿಯಲ್ಲ. ಅದರಿಂದ ಎಂಪ್ಲಾಯೀಸ್ಗೆ ಪ್ರತಿಯೊಬ್ಬರಿಗೂ ಎಂಪ್ಲಾಯೀಸ್ ಅಂದರೆ ಯಾರು ಸಂಬಳ ತಗೊಂಡು ಅಥವಾ ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆಲ್ಲ, ಬಿಸ್ನೆಸ್ ಮಾಡೋರು ಒಂದು ಸೈಡ್ನಲ್ಲಿ ಸಂಬಳ ತಗೊಂಡು ಯಾರು ಕೆಲಸ ಮಾಡ್ತಾರೋ ಅವರೇ ಟ್ರಾವೆಲ್ ಮಾಡೋದು. ಅವರಿಗೆ ಸಂಬಳ ಜಾಸ್ತಿ ಮಾಡಿಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಈಗ ಮೆಟ್ರೋ ಇರೋದ್ರಿಂದ ಟ್ರಾಫಿಕ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಈಗ ನಮ್ಮ ದೇಶದಲ್ಲಿ ಬೈಕಿದು ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಅಂದರೆ, ಈಗ ನಾನು ಇಲ್ಲಿಂದ ಯಲಹಂಕ ಹೋಗ್ತೀನಿ, ನಾನು ಒಬ್ಬನೇ ಹೋಗ್ತೀನಿ. ನಾನು ಹ್ಯಾಪ್ ಹಾಕೊಂಡೆ ನಾನು ಒಬ್ಬನ ಕರ್ಕೊಂಡೋದ್ರೆ ನನ್ನ ಪೆಟ್ರೋಲ್ ದುಡ್ಡು ಉಳಿಯುತ್ತೆ, ಒಬ್ಬನಿಗೆ ಡ್ರಾಪ್ ಮಾಡ್ದಂಗೂ ಆಗುತ್ತೆ, ನಾನು ದುಡ್ದಂಗೂ ಆಗುತ್ತೆ. ಇದು ಒಳ್ಳೆ ಕಾನ್ಸೆಪ್ಟು ಬೈಕು ಟ್ಯಾಕ್ಸಿ ಇರೋದು ತುಂಬ ಒಳ್ಳೆ ಕಾನ್ಸೆಪ್ಟು. ಒಬ್ಬರು ಹೋಗೋದು ಇಬ್ಬರು ಹೋಗ್ಬೋದು, ಅವ್ನು ದುಡ್ಡು ದುಡಿತಾನೆ. ನೀವು ಹೇಳೋದು ಈಗ ಮೆಟ್ರೋ ದರ ಏರಿಕೆ ಆಯಿತು, ಬೈಕ್ ಟ್ಯಾಕ್ಸಿಗೆ ಈಗಾಗಲೇ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಸೊ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ. ಸೊ ಮೆಟ್ರೋ ದರ ಏರಿಕೆ ಆದರೂ ಬೈಕ್ ಟ್ಯಾಕ್ಸಿನ ಜನ ಅವಲಂಬಿತರಾಗ್ಬೋದಂತೀರಾ? ನೋಡಿ, ಬೈಕ್ ಟ್ಯಾಕ್ಸಿ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟು. ಅಂದರೆ ಬೈಕ್ ಅವನಿಗೆ ಒಳ್ಳೆ ರೈಡಿಂಗ್ ಮಾಡೋಕ್ಕೆ ಬರುತ್ತೆ, ಅವನ ಹತ್ರ ಲೈಸೆನ್ಸ್ ಇದೆ, ಅವನು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದಾರೆ, ಅದೆಲ್ಲ ಮಾಡಿದ್ರೆ ಬೈಕು ನಮ್ಮ ಟ್ರಾಫಿಕ್ನ ತಗ್ಸುತ್ತೆ. ಅವನು ಹೆಂಗೂ ಒಬ್ಬ ಹೋಗ್ತಾನೆ, ಇನ್ನೊಬ್ಬನ ಕರ್ಕೊಂಡೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅವನಿಗೆ ದುಡ್ಡು ಉಳಿಯುತ್ತೆ, ಅವನಿಗೆ ಅದರಲ್ಲಿ ಆದಾಯನೂ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸಿಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಅದರಿಂದ ಮಾಡಿದ್ರೆ ಈಗ ನೀವು ಹೆಚ್ಚು ಮಾಡಿದ್ದೀರಾ. ಈಗ ಡೆಲ್ಲಿನಲ್ಲಿ 396 ಕಿಲೋಮೀಟ್ರು ಮೆಟ್ರೋ ಇದೆ, ಇಲ್ಲಿ 394, ಇಲ್ಲಿ ಬಂದ್ಬಿಟ್ಟು 96 ಕಿಲೋಮೀಟ್ರ್ ಇದೆ. ಇಲ್ಲೇ ಹಚ್ಚಿದ್ದಾರೆ, ಏನೋ ಕಾರಣಗಳಿರುತ್ತೆ, ಏನೋ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿರುತ್ತೆ, ಅದರಿಂದ ಹಚ್ಚಿರ್ತಾರೆ. ಅದೇ ರೀತಿ ಬಂದ್ಬಿಟ್ಟು ನೀವು ಎಂಪ್ಲಾಯೀಸ್ಗೆ ಸಂಬಳ ಜಾಸ್ತಿ ಮಾಡಿ, ಎಂಪ್ಲಾಯೀಸ್ಗೆ ಫೆಸಿಲಿಟೀಸ್ ಕೊಡಿ, ಅದಾಗತ್ತೆ. ಮೆಟ್ರೋನಲ್ಲಿ ಈಗ ಹೋಗೋರೆಲ್ಲ ಕಮ್ಮಿ ಆಗಿಬಿಟ್ರೆ ಈ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಟ್ರಾಫಿಕ್ ಜಾಸ್ತಿ ಆದಾಗ ಏನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಪೊಲ್ಯೂಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಪೇಷಂಟ್ಸು ಅವರು ಇವರು ಎಲ್ಲ ಬಂದ್ಬಿಟ್ಟು ಹಿರಿಯರೆಲ್ಲ ಪೇಷಂಟ್ಸ್ ಆದವಾಗ ಹಾಸ್ಪಿಟಲ್ಸು ಅವು ಇವು ಸಾವು ನೋವುಗಳು ಜಾಸ್ತಿ ಆಗುತ್ತೆ. ಈ ಒಂದರಿಂದ ಒಂದು ಕನೆಕ್ಟ್ ಆಗಿಬಿಡುತ್ತೆ. ಅದರಿಂದ ನೀವು ಮಾಡಿದ್ದೀರಾ, ಅದೇ ರೀತಿ ಬಂದ್ಬಿಟ್ಟು ನೀವು ಸಂಬಳನ ಜಾಸ್ತಿ ಮಾಡಲಿ ಅಂತ ನನ್ನ ಒಂದು ಇದು. ಸರ್ಕಾರ ಏನಿದೆ, ಇವರು ಜನಪರ ಸರ್ಕಾರ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಡ್ತಾರೆ, ಆದರೆ ಇವರು ಜನಸಾಮಾನ್ಯರಿಗೆ ಹೊರೆಯಾಗುವಂಥ ಯೋಜನೆಗಳನ್ನು ಮಾಡ್ತಾರೆ. ಬೇಡಾದ ಯೋಜನೆಗಳನ್ನು ಮಾಡಿ ಅಲ್ಲಿ ಹಣವನ್ನು ಪೋಲು ಮಾಡೋ ಬದಲಿಗೆ ಜನಸಾಮಾನ್ಯರಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ಇಂತಹ BMRC ಮೆಟ್ರೋ ಯೋಜನೆಗಳಿಗೆ ಇವರು
ಕಡಿಮೆ ದರದಲ್ಲಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಡಬೇಕು. ಹೀಗೆ ದರ ಹೆಚ್ಚಳ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಸರಿಯಲ್ಲ. ಬರೀ ₹1 ಹೆಚ್ಚಳ ಮಾಡಿದರೂ ಒಬ್ಬ ಜನಸಾಮಾನ್ಯ ಪ್ರತಿ ತಿಂಗಳು ಮಿನಿಮಮ್ 100 ಸಾರಿ ಅಡ್ಡಾಡ್ತಾನೆ. ಅವನಿಗೆ ಪ್ರತಿ ತಿಂಗಳು ₹100-200 ಹೊರೆ ಆಗುತ್ತೆ. ಅದೇ ರೀತಿ 1,00,000 ಜನ ಅಡ್ಡಾಡಿದರೆ 1,00,000ದಿಂದ 2,00,000 ಹೊರೆ ಆಗುತ್ತೆ ಜನಸಾಮಾನ್ಯರಿಗೆ. ಜನಪರ ಸರ್ಕಾರ ಅಂಥೇಳಿ ಅಧಿಕಾರಕ್ಕೆ ಬಂತು, ಆದರೆ ಪ್ರತಿ ಕ್ಷಣ ಬೆಲೆಗಳ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಗಳನ್ನು ಹೆಚ್ಚು ಮಾಡ್ತಾ ಇದೆ, ಇಲ್ಲಿ ರಾಜ್ಯ ಸರ್ಕಾರ ಮೆಟ್ರೋ ಬೆಲೆ ಹೆಚ್ಚು ಮಾಡ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಮೆಟ್ರೋ ತನ್ನ ರೇಟನ್ನು ಬದಲಾಯಿಸಿತ್ತು. ಈಗ ಕೆಲವು ದಿನಗಳ ನಂತರ ಮತ್ತೆ ಇವತ್ತು ಮಾಡ್ತಾ ಇದ್ದಾರೆ, ಮತ್ತೆ ನಾಳೆ ಮಾಡುವಂಥ ಪರಿಸ್ಥಿತಿ ಇದೆ. ಟೋಟಲ್ ಆಗಿ ಹೇಳಬೇಕಾದ್ರೆ ಇವತ್ತು ಜನಸಾಮಾನ್ಯರಿಗೆ ಹೇಗೆಂದರೆ ಕೇಂದ್ರ ಸರ್ಕಾರದಿಂದಾಗಿರ್ಬೋದು, ರಾಜ್ಯ ಸರ್ಕಾರದಿಂದಾಗಿರ್ಬೋದು ಎಲ್ಲ ರೀತಿಯಿಂದ ಹೊರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಕೇವಲ ಮೆಟ್ರೋದು ಒಂದೇ ಅಲ್ಲ, ಅಗತ್ಯ ವಸ್ತುಗಳ ಜೊತೆಗೆ ಈ ಮೆಟ್ರೋ ಮಾಡುವುದರಿಂದ ಅಗತ್ಯ ಬೆಲೆಗಳ ಎಲ್ಲ ಬೆಲೆಗಳು ಹೆಚ್ಚಾಗುವುದರಿಂದ ಜನಸಾಮಾನ್ಯರಿಗೆ ಭಾಳ ಅಂದರೆ ಭಾಳ ಹೊರೆ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ. ಇವ್ರ ಮೇಲೆ ಅವರು ಆಪಾದನೆ ಮಾಡೋದು, ಅವ್ರ ಮೇಲೆ ಇವರು ಅಪರಾಧನೆ ಮಾಡೋದು, ಆದರೆ ಇದಕ್ಕೆ ತತ್ತರಿಸೋರು ಮಾತ್ರ ಜನಸಾಮಾನ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಪ್ರತಿಯೊಂದು ಹೊರೆ ಆಗುವುದರಿಂದ ಜನಸಾಮಾನ್ಯರಿಗೆ, ಶ್ರೀಮಂತರಿದ್ದವರಿಗೂ ಇದು ಸಮಸ್ಯೆ ಆಗೋದಿಲ್ಲ, ಬಡವರಿಗೂ ಸಮಸ್ಯೆ ಆಗೋದಿಲ್ಲ. ಜನಸಾಮಾನ್ಯರು ಏನಿದ್ದಾರೆ ಅವರಿಗೆ ತುಂಬ ಹೊರೆ ಆಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೇಟ್ಗಳು ಜಾಸ್ತಿಯಾಗಿವೆ. ಅಂಥದ್ರಲ್ಲಿ ಈ ಮೆಟ್ರೋ ರೇಟ್ ಕೂಡ ಜಾಸ್ತಿ ಆದಾಗ ನಮಗೆ ಸಾಕಷ್ಟು ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ನೀವೆಲ್ಲ ಈ ಥರ ದರ ಏರಿಸುವುದರಿಂದ ತಾವು ಐಷಾರಾಮಿ ಜೀವನವನ್ನು ಸಾಗಿಸ್ತೀರಿ, ತಮ್ಮ ಐಷಾರಾಮಿ ಕಾರುಗಳಿವೆ, ಬಂಗ್ಲೆಗಳಿವೆ, ತಾವು ಅಡ್ಡಾಡ್ತೀರಿ, ತಮಗೇನು ಸಮಸ್ಯೆ ಆಗಲ್ಲ. ಇದು ಸಮಸ್ಯೆ ಆಗುವುದು ಜನಸಾಮಾನ್ಯರ ಮೇಲೆ. ಜನಸಾಮಾನ್ಯರು ನೋಡಿ, ಜನಸಾಮಾನ್ಯರು ದುಡಿಬೇಕು, ದಿನ 1,000-5,000 ದುಡಿಕೆ ಮಾಡಬೇಕಾದ್ರೆ ದೊಡ್ಡ ಅವರಿಗೆ ಒಂದು ಪರಿಶ್ರಮ ಪಡಬೇಕಾಗುತ್ತೆ. ಅಂಥದ್ರಲ್ಲಿ ಮೆಟ್ರೋಗೆ 50-100 ಅದರಲ್ಲಿ ಅರ್ಧ ದುಡ್ಡು ಮೆಟ್ರೋಗೆ ಹಾಕುವಾದ್ರೆ ಅವ್ರ ಮುಂದಿನ ಜೀವನ ಸಾಗಿಸೋದು ತುಂಬ ಕಷ್ಟಕರ ಆಕೈತಿ. ಮೊದಲು ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡ್ಬೋದಾಗಿತ್ತು. ಈಗ ಹೆಂಗಾಗಿತ್ತಪ್ಪ ಅಂದ್ರೆ ಜನಸಾಮಾನ್ಯರಿಗೆ ಮೆಟ್ರೋದಲ್ಲಿ ಓಡಾಡೋದು ತುಂಬ ಕಷ್ಟ ಆಗೈತೆ. ಯಾಕಪ್ಪ ಅಂದ್ರೆ ಪದೇ ಪದೇ ಈ ಥರ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊರೆ ಬೀಳ್ತಾ ಇದೆ. ಹೇಗಾಗಿದೆಪ್ಪ ಅಂತಂದ್ರೆ ತಾವು ಮುಂದಿನ ಬಾಕಲ್ ನಿಂತ್ರ ಅಂದ್ರೆ ಭಾಗ್ಯಗಳು, ನಿಮ್ಮ ಉಚಿತ ಭಾಗ್ಯಗಳು ಕೊಂಟೇವು ಅಂಥೇಳಿ ಮುಂದಿನ ಬಾಕಲ್ ನಿಂತ್ರ ಎಲ್ಲ ಸರ್ಕಾರದ ಸೌಲಭ್ಯಗಳು ಕೊಟ್ಟಂಗೆ ಮಾಡೋದು. ಇವರಿಬ್ಬರು ಇವ್ರ ಮೇಲೆ ಹೇರೋದ್ರಿಂದ ನಡು ಸಾಯಕತ್ತಿದ್ದು ಜನಸಾಮಾನ್ಯರ ಮೇಲೆ ಹೊರೆ ಬೀಳಾಕತ್ತಿದೆ. ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರದ್ದು ಪಾಲಿದೆ, ಇದರಲ್ಲಿ ರಾಜ್ಯ ಸರ್ಕಾರದ್ದು ಪಾಲಿದೆ. ಯಾಕಪ್ಪ ಅಂದ್ರೆ ರಾಜ್ಯ ಸರ್ಕಾರದ ತೆರಿಗೆ ಅದು ಕಡಿಮೆ ಮಾಡಿ ಬೇರೆ ರೂಪದಿಂದ ಅವ್ರು ತಗೋಬೋದು, ಆದರೆ ಜನಸಾಮಾನ್ಯರ ಮೇಲೆ ಹೊರೆ ಬೀಳುವಂಥ ಈಗ ಮೆಟ್ರೋ ಅಂದರೆ ಹೆಂಗೆ ಜನ ಅವಲಂಬನೆ ಆಗಿದ್ದಾರಪ್ಪ ಅಂತಂದ್ರೆ ತಾವು ಎಲ್ಲ ನೋಡ್ಬೋದು. ಇದು ಬೆಂಗಳೂರಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದೆ. ಈ ಟ್ರಾಫಿಕ್ ಸಮಸ್ಯೆಯನ್ನು ಅದನ್ನು ನಾವು ತಗ್ಗಿಸ್ಬೇಕು, ಟ್ರಾಫಿಕ್ದಿಂದ ನಾವು ದೂರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡ್ತಾರೆ. ಈಗ ನೀವು ಮೆಟ್ರೋ ದರನೂ ಏರಿಸೋದ್ರಿಂದ ಜನಸಾಮಾನ್ಯರಿಗೆ ಈಗ ಮತ್ತೆ ಭಾಳ ಹೊರೆ ಬೀಳ್ತೈತೆ ಅಂತಕ್ಕಂಥ ಮಾತನ್ನು ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಇಲ್ಲಿ ಅವರವರು ಪ್ರೈವೇಟ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಜನಗಳಿಗೆ ತೊಂದರೆ ಆಗ್ತಾ ಇರೋದು ಸಾಮಾನ್ಯ ಆಗಿಬಿಟ್ಟಿದೆ. ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದೇ ಸರ್ಕಾರ ಆದ್ರೂ ದುಡುಕಿ ನಿರ್ಧಾರ ತಗೋಬಾರ್ದು. ಈ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಲ್ಲೂ ಇಲ್ಲಿ ಹೊರೆ ಮಾಡಬಾರ್ದು. ಇಲ್ಲಿ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ದೀವಿ, ಕೇಂದ್ರ ಸರ್ಕಾರದ ನಮಗೆ ಏನು ಸೌಲಭ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದೂಷಣೆ ಮಾಡಿಕೊಂಡು ಸಾಮಾನ್ಯವಾಗಿ ಕಡೆಗೆ ಸಾಮಾನ್ಯ ಜನಗಳಿಗೆ ತೊಂದರೆ ಕೊಡ್ತಾಯಿದ್ದಾರೆ. ಇವೆಲ್ಲ ಆಗಬಾರ್ದು. ಅವ್ರವ್ರಿಗೂ ಕರೆಕ್ಟಾಗಿ ನಿರ್ಧಾರ ಮಾಡಿ ಕರೆಕ್ಟಾಗಿ ಜನಗಳಿಗೆ ತೊಂದರೆ ಕೊಡದೆ ಸರ್ಕಾರ ನಡೆಸಿದ್ರೆ ನಾಳೆ ಮತ್ತೆ ಇವರು ಬರ್ಬೋದು ಅಧಿಕಾರಕ್ಕೆ. ಇಲ್ಲ ಅಂತಂದರೆ ಇದೇ ಸರಿ ಲಾಸ್ಟ್ ಆಗುತ್ತೆ. ಮೆಟ್ರೋದಿಂದ ಹೆಚ್ಚು ಅನುಕೂಲ ಆಗಿದೆ ಅಂತ ಬರಬೇಕಂದ್ರೆ ರೇಟ್ ಹೆಚ್ಚು ಮಾಡಿದರೆ ಹೇಗೆ? ಬಂದುಬಿಟ್ಟು 4 ಮೇಲಿಂದ ಮೇಲೆ 1 ನಿಮಿಷಕ್ಕೆ ಒಂದು ನೋಡಿ, ಜಪಾನು, ಚೈನಾ ಜನರಿಗೆ ಕೆಲಸ ಮಾಡೋರಿಗೆ ಭಾಳ ಸಹಕಾರ ಕೊಡ್ತಾ ಇದೆ. ಇಲ್ಲಿ ದುಡಿಯೋರಿಗೆ ಸರಿಯಾಗಿ ಇದು ವ್ಯವಸ್ಥೆ ಮಾಡ್ತಾ ಇಲ್ಲ. ಆದ ಕಾರಣ ದುಡಿಯೋ ಜನರಿಗೆ ಒಂದು ಅನುಕೂಲ ಆಗಬೇಕಾದ್ರೆ ಮೆಟ್ರೋ ಇನ್ನೂ ರೇಟ್ ಕಡಿಮೆ ಆಗಬೇಕಿನ್ನ. ರೇಟ್ ಕಡಿಮೆ ಆದರೆ ಕಾರು ಮನೆಯಲ್ಲಿ ಇಟ್ಟು ಎಲ್ಲರೂ ಬರುವಂಥ ಚಾನ್ಸಸ್ ಹೆಚ್ಚಿದ್ದಾವೆ. ಟ್ರಾಫಿಕ್ ಕಮ್ಮಿ ಆಗ್ತದೆ. ನೀವು ದರ ಹೆಚ್ಚು ಮಾಡಿದರೆ ಅದನ್ನು ವಿಚಾರ ಮಾಡ್ತಾರೆ, ಮತ್ತು ವೆಹಿಕಲ್ ತರ್ತಾರೆ. ವೆಹಿಕಲ್ ತೊಗೊಂಬಂದರೆ ಇನ್ ಟೈಮ್ ಬರಲಿಕ್ಕಾಗಲ್ಲ. ಬರಲಿಕ್ಕಾಗದ್ರೆ ಜಸ್ಟಿಸ್ ಸರಿಯಾಗಿ ಸಿಗಲ್ಲ, ಕಾರ್ಯಗಳು ಕರೆಕ್ಟ್ ಆಗ್ತಾಯಿಲ್ಲ. ಆದ ಕಾರಣ ನಾನು ಸರ್ಕಾರಕ್ಕಾಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ವಿನಂತಿಸುವುದಂದರೆ ಮೆಟ್ರೋ ಹಾಫ್ ಚಾರ್ಜ್ ಆಗಬೇಕು. ನೀವು ₹5 ಹೆಚ್ಚಲ್ಲ, ಈಗ ₹20 ಇದ್ದರೆ ₹5 ಮಾಡಬೇಕು. ಎಲ್ಲರ ಮನೆಯಲ್ಲಿ ಕಾರ್ ಇಟ್ಕೊಂಡು ನಾವು ಬರ್ತೀವಿ, ಯಾರು ವೆಹಿಕಲ್ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಕೈ ಮುಗಿದು ಕೇಳೋದಂದರೆ ಸರ್ಕಾರ ಅಲ್ಲಿ ಇಲ್ಲಿ ಸಬ್ಸಿಡಿ ಕೊಡ್ತೀರಾ? ನೀವು ಸಬ್ಸಿಡಿ ಕೊಡೋದಾದರೆ ಜನರಿಗೆ ಓಡಾಡುವಂಥ ಕಮ್ಮಿ ರೇಟ್ನಲ್ಲಿ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅಂದರೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗ್ತದೆ. ಅನುಕೂಲ ಆಗುವಂಥ ಕಾರ್ಯಕ್ರಮಕ್ಕೆ ನಾವು ನಿಮ್ಮಲ್ಲಿ ವಿನಂತಿಸುತ್ತೇನೆ. ದಯವಿಟ್ಟು ಈ ವಿಷಯವನ್ನು
ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕಂತ ಹೇಳಿ ಮಾಧ್ಯಮದಲ್ಲಿ ಕೈ ಮುಗಿದು ಕೇಳ್ತೀನಿ. ಎರಡೂ ಸರ್ಕಾರ ಒಂದೇ. ಕೇಂದ್ರ ಸರ್ಕಾರ ಅನ್ನೋದು ಅವ್ರ ಮೇಲೆ ಗೂಬೆ ಇಡಿಸೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಗೂಬೆ ಇಡಿಸೋದಲ್ಲ. ಇವರ ಜನಪ್ರತಿನಿಧಿಯಾಗಿ ಹೋದ್ಮೇಲೆ ಜನರಿಗಾಗಿ ಸೇವೆ ಮಾಡಬೇಕು. ಸರ್ಕಾರ ದ್ವೇಷಿಸುವಂಥ ಕೆಲಸ ಆಗಬಾರ್ದು. ನೀವು ಯಾರು ಆ ಪಕ್ಷ ದ್ವೇಷ ಮಾಡಲಿಕ್ಕೆ ಹೋಗಿದ್ದೀರಾ ಅಥವಾ ಈ ಪಕ್ಷಕ್ಕೆ ದ್ವೇಷ ಮಾಡಲಿಕ್ಕೆ ಜನರಿಂದ ಆರ್ಚಿ ಹೋಗಿದ್ದೀರಾ? ಇದನ್ನು ನೀವು ಮರೆತು ಜನಸೇವೆ ಮಾಡಲಿಕ್ಕೆ ಕಲ್ಕೊಳ್ಳಿ. ನೀವು ಇನ್ನು ಬರುವ ದಿನಗಳಲ್ಲಿ ಭಾಳ ಇಲ್ಲ, ಎಲ್ಲರ ಕಲ್ಲು ಹಿಡಲಿಕ್ಕೆ ಭಾಳ ಸಮಯ ಹಿಡಿಯಲ್ಲ. ಜನ ಒಮ್ಮೆ ರೊಚ್ಚಿಗೆದ್ದರೆ ನೀವು ಯಾವ ಪಕ್ಷದಲ್ಲಿ ಉಳಿಯೋದಿಲ್ಲ, ಯಾವ ಅಧಿಕಾರದಲ್ಲಿ ಉಳಿಯೋದಿಲ್ಲ. ದಯವಿಟ್ಟು ಜನರಿಗಾಗಿ ಜನರ ಸೇವೆ ಮಾಡುವಂಥದ್ದು ಮೊದಲು ಕಲೀರಿ. ಪಕ್ಷ ಬಿಡಿ, ಆ ಗೂಬೆ ಈ ಗೂಬೇಡಿ. ಜನರಿಗಾಗಿ ಸೇವೆ ಮಾಡುವ ಒಮ್ಮೆ ನೀವು ಇಲೆಕ್ಟ್ ಆದಮೇಲೆ ನೀವು ಜನಸೇವೆ ಮಾಡಲಿಕ್ಕೆ ಕಲಿಬೇಕಂತೇಳಿ ನಿಮಗೆ ನಾನು ಒತ್ತಾಗಿ ಹೇಳ್ತೀನಿ. ದಯವಿಟ್ಟು ನೀವು ಜನಸೇವೆ ಮಾಡಿ ಕಲೀಲಿ. ಪಕ್ಷಕ್ಕಾಗಿ ನಾವು ಓಟ್ ಹಾಕಿಲ್ಲ, ಜನಸೇವೆ ಮಾಡಲಿಕ್ಕೆ ಓಟ್ ಹಾಕಿದ್ದೀವಿ. ದಯವಿಟ್ಟು ಇದನ್ನು ನ್ಯಾಯಯುತವಾಗಿ ಮಾಡ್ತಾ ಹೋಗಿ. ಈಗಾಗಲೇ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಪ್ರತಿದಿನ ಶಾಲೆ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಮೆಟ್ರೋ ಪಾಸ್ಗಳನ್ನು ವಿದ್ಯಾರ್ಥಿಗಳಂತಲೇ ಸ್ಪೆಷಲಾಗಿ ಕೊಡಬೇಕಂತಂದು ಅಲ್ಲಿರ್ತಕ್ಕಂಥ ದೆಹಲಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆದರೆ ಬೆಂಗಳೂರಲ್ಲಿ ತುಂಬ ವಿಶೇಷ. ಯಾಕಂತಂದರೆ ಇಲ್ಲಿ ಬೆಂಗಳೂರಲ್ಲಿ ನಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು, ವಕೀಲರು, ಜೊತೆಗೆ ಸಾರ್ವಜನಿಕರು ಇಲ್ಲಿ ಮೆಟ್ರೋ ಪಾಸು ಮತ್ತೊಂದು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಆದರೆ ಇರೋ ಮೆಟ್ರೋ ರೇಟ್ಗಳನ್ನು ಕಡಿಮೆ ಮಾಡಿ ಅಂತ ಕೇಳಿದರೆ ಇವರು ದಿನಂಪ್ರತಿ ವರ್ಷಕ್ಕೆ ಮೆಟ್ರೋ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ಅಗತ್ಯ ಮೂಲಭೂತ ವಸ್ತುಗಳ ಬೆಲೆ ಜಾಸ್ತಿ ಯಾಕೆ ಅಂತ ಹೋದರೆ, ಇನ್ನೊಂದು ಕಡೆ ಮೆಟ್ರೋ ರೇಟ್ಗಳು, ಬಸ್ ಪಾಸ್ಗಳು, ಮತ್ತೊಂದು ಈ ರೀತಿಯಾಗಿ ದಿನಂಪ್ರತಿ ರೇಟ್ಗಳನ್ನು ಹೆಚ್ಚಿಕೊಂತ ಹೋದ್ರೇ ಸರ್ಕಾರ ಯಾವ ರೀತಿ ಸಾರ್ವಜನಿಕರಿಗೆ ಸ್ಪಂದಿಸುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಮತ್ತು ಒಂದು ಕಡೆ ಶಾಲೆ ಕಾಲೇಜುಗಳ ಶುಲ್ಕಗಳಾಗಿರ್ಬೋದು, ಜೊತೆಗೆ ಅಡ್ವೊಕೇಟ್ಸ್ ಆಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಅವು ಯಾವುದ್ರ ಕಡೆಯೂ ಕೂಡ ಸರ್ಕಾರಗಳು ಇವತ್ತಿನ ದಿನದಲ್ಲಿ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಸರ್ಕಾರಗಳು ಇದ್ರ ಬಗ್ಗೆ ಗಮನ ಕೊಡಬೇಕು, ಸಾರ್ವಜನಿಕರಿಗೆ ಸ್ಪಂದಿಸಬೇಕು. ಮತ್ತು ಸ್ಪೆಷಲಾಗಿ ನೀವೇನು ಈ ವಿಶೇಷವಾಗಿ ಸಾರ್ವಜನಿಕರ ಹತ್ರ ಅಹವಾಲು ತೊಗೊಳ್ತೀವಿ ಅದು ಇದಂತ ಏನು ಅವಶ್ಯಕತೆ ಇಲ್ಲ. ಕಣ್ಣಿಗೆ ಕಾಣ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಫಸ್ಟ್ ಸಾಲ್ವ್ ಮಾಡಿದರೆ ಸಾಕಾಗಿದೆ. ಅದರಲ್ಲಿ ಮೆಟ್ರೋ ಆಗಿರ್ಬೋದು, ಜೊತೆಗೆ ರೋಡು ರಸ್ತೆಗಳ ಒಂದು ಡಂಪರ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ತಾವು ಸರ್ಕಾರದವರು ಗಮನವಹಿಸಿ ಇವೆಲ್ಲವನ್ನೂ ಕೂಡ ತಾವು ಸಾಲ್ವ್ ಮಾಡ್ಬೇಕಂತಂದು ಮನವಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಮೆಟ್ರೋ ಪ್ರಯಾಣಿಕರ ಮೇಲೆ ಇರತಕ್ಕಂಥ ಒಂದು ದೊಡ್ಡ ಭಾರ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಯಾಕಂದರೆ ಬೆಂಗಳೂರಂತಹ ಮಹಾನಗರದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಿತ್ಯವೂ ಕೂಡ ಒಂದಿಂದ ಒಂದು ಪ್ರದೇಶಕ್ಕೆ ಮೆಟ್ರೋದಲ್ಲಿ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಗಳಾಯಿತು, ಅದಕ್ಕೆ ನಮ್ಮ ಮೆಟ್ರೋ ಸಂಸ್ಥೆ ಆಯಿತು, ನಿರಂತರವಾಗಿ ದರ ಏರಿಕೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ವಿಶೇಷವಾಗಿ ಮಧ್ಯಮ ಮತ್ತು ಬಡವರ್ಗದ ಮೇಲೆ ದೊಡ್ಡ ಪೆಟ್ಟನ್ನು ಬೀಳ್ತಾ ಇದೆ. ಯಾಕಂದರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ವಿಶೇಷವಾಗಿ ದೊಡ್ಡ ಪ್ರಮಾಣದ ಟ್ರಾಫಿಕ್ ಇದೆ. ಹಾಗಾಗಿ ನಾವು ಇನ್ ಟೈಮ್ ರೀಚ್ ಆಗಬೇಕಂದ್ರೆ ಮೆಟ್ರೋ ಅನ್ನುವಂಥದ್ದು ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆದರೆ ಮೆಟ್ರೋ ಡಿಪೆಂಡ್ ಆಗಲಿಕ್ಕೆ ಇವತ್ತು ಬಡವರು ಅಥವಾ ಮಧ್ಯಮ ವರ್ಗದವರು ಹೋಗ್ಲಿಕ್ಕೆ ಕಷ್ಟ ಇದೆ. ಯಾಕಂದರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಬಹುತೇಕ ಜನ ವಿಶೇಷವಾಗಿ ದುಡಿಯುವ ಅಂದರೆ ಬೇರೆ ಬೇರೆ ಕಂಪನಿಗಳಲ್ಲಾಯಿತು, ಖಾಸಗಿ ಕಂಪನಿಗಳಲ್ಲಾಯಿತು, ಅಥವಾ ಬೇರೆ ಕೆಲಸ ಕಾರ್ಯಗಳನ್ನ ಮಾಡುವಂಥವ್ರಾಯಿತು. ಸೊ ಅವರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಈ ಥರ ನೋಡ್ರಿ, ಇವರು ರೂಪಾಯಿಗಟ್ಟಲೆ ಏರಿಸುವಂಥದ್ದು ಇದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಇದು ಜನವಿರೋಧಿಯಾದಂಥ ನೀತಿ. ಇದನ್ನು ಕೈ ಬಿಡಬೇಕು. ಮೆಟ್ರೋ ದರನ ಇಳಿಕೆ ಮಾಡಬೇಕು. ಜನಸಾಮಾನ್ಯರಿಗೆ, ಪ್ರಯಾಣಿಕರಿಗೆ ಮೆಟ್ರೋ ಹತ್ತಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕೆ ಹೊರತು ಮೆಟ್ರೋ ಪ್ರಯಾಣದಿಂದ ದೂರ ಉಳಿಯುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳು ನಿರ್ಮಾಣ ಮಾಡಬಾರ್ದು. ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಂಬಂಧಪಟ್ಟಂಥ ನಮ್ಮ ಮೆಟ್ರೋಗೆ ಸಂಬಂಧಪಟ್ಟಂಥ BCRM ಇದೆಯಲ್ಲ, ಅವರೆಲ್ಲರೂ ಕೂಡ ತುರ್ತಾಗಿ ಮೆಟ್ರೋ ದರವನ್ನು ಇಳಿಸಿ ಅಥವಾ ಈಗಿನ ದರವನ್ನೇ ಒಂದು ನಿರಂತರವಾಗಿ ಕಾಪಾಡಿ ಕಡಿಮೆ ರೀತಿಯಲ್ಲಿ ದರ ನಿಗದಿ ಮಾಡಲಿಕ್ಕೆ ಸರ್ಕಾರಗಳು ಮುಂದಾಗಬೇಕು. ದರ ಏರಿಕೆ ಆದ ಪ್ರಕಾರ ಸರ್ ಹೇಳಿದಂಗೆ ನಾವು ಅದು ಕರೆಕ್ಟಾಗಿ ಸ್ಯಾಲ್ರಿ ಮಾಡೋಂಥದ್ದು ಇನ್ಕ್ರಿಮೆಂಟ್ ಮಾಡಿದರೆ ಬೆಟರ್. ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿಲ್ಲ ಅಂದರೆ ಇದು ಮೆಟ್ರೋ ದರ ಏರಿಸಿರೋದು ಹೀನಾಯ. ಅಂದರೆ ಇವಾಗ ಆಲ್ಮೋಸ್ಟ್ ಡೆಲ್ಲಿಯಲ್ಲಿ ಮೆಟ್ರೋದು ರೇಟು ಜಂಪ್ ಆಗಿಲ್ಲ. ನಮ್ಮ ಇಲ್ಲಿ ಯಾಕೆ ಜಂಪ್ ಆಗಿರೋದು ಒಂದು ಕ್ವಶನ್ನು. ಅದೇ ಥರ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈಗ ಹೋಗೋದು ಡೈಲಿ ದುಡುಕಿ ಮಾಡೋಂಥವ್ರು ಎಮರ್ಜೆನ್ಸಿ ಹೋಗ್ಬೇಕಂತ ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ಕ್ಯಾಶ್ ಇವತ್ತು ಜಾಸ್ತಿ ಕೊಡಬೇಕಂದ್ರೆ ಕಷ್ಟ. 100 ರೂಪಾಯಿ ದುಡಿಯೋರಿಗೆ 110 ರೂಪಾಯಿ ಕೊಡಬೇಕಂದ್ರೆ ಕಷ್ಟ. 10 ರೂಪಾಯಿ ಕೈಲಿ ಹಾಕಿ ಕೊಡಬೇಕು. ಆ ಥರ ಆಗೋದು ನಮಗೆ ಇದು ಸರಿಯಲ್ಲ ಅಂತ ಅನಿಸುತ್ತೆ. ಈ ಥರ ರೇಟ್ ಬಂದ್ಬಿಟ್ಟು ರೈಸ್ ಮಾಡ್ತಾ ಇರೋದು ಪ್ರಯಾಣಿಕರಿಗಾಗಲಿ ಜನಗಳಿಗಾಗಲಿ ತುಂಬ ತೊಂದರೆ ಆಗ್ತಾಯಿದೆ. ಲಾಸ್ಟ್ ಟೈಮ್ ಅವರು ತುಂಬಾ ರೈಸ್ ಮಾಡಿದರು. ಅದರಿಂದ ಜನಗಳಿಗೆ ತುಂಬ ತೊಂದರೆ ಆಗಿ ಮತ್ತು ಸ್ಟ್ರೈಕೆಲ್ಲ ಮಾಡಿ ಅದನ್ನ ಕಮ್ಮಿ ಮಾಡಿಸಿದ್ರು. ಮತ್ತು 5% ಏನೋ ಜಾಸ್ತಿ ಮಾಡ್ತಾ ಇದ್ದಾರಂತೆ. ಇದು ತುಂಬ ಅನ್ಯಾಯ. ಆ್ಯಕ್ಚುಲಾಗಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟವ್ರು ಮಾಡಿದ್ರು ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟವರು ಸ್ವಲ್ಪ ಕನ್ವಿನ್ಸ್ ಮಾಡಿ ಅದನ್ನು ನಿಲ್ಲಿಸ್ಬೇಕಾಗಿತ್ತು. ಬಟ್ ಇವರು ಅವ್ರಿಗೆ ಸಾಥ್ ಕೊಟ್ಕೊಂಡು ಮತ್ತೆ 5% ಮಾಡ್ತಾ ಇರೋದು ಅದು ತುಂಬಾ ಅನ್ಯಾಯ. ಇದನ್ನು ಜನಗಳು ಖಂಡಿಸ್ಬೇಕು. ಇದ್ರ ಮುಂದೆ ಜೊತೆಯಲ್ಲಿ ಹೋರಾಟ ಮಾಡಿ ಇದನ್ನು ಕಮ್ಮಿ ಮಾಡಬೇಕು ಮತ್ತು ಜಾಸ್ತಿ ಮಾಡದೇ ಇರೋ ಥರ
ಮಾಡಬೇಕು ಮೇಡಮ್. ಜನಸಾಮಾನ್ಯರ ಅಭಿಪ್ರಾಯವನ್ನ ನೋಡಿರುವಂತಹ BMRCL ಏನ್ ಕ್ರಮ ಕೈಗೊಳ್ಳುತ್ತೆ? ಸರ್ಕಾರದ ಜೊತೆ ಕೂತ್ಕೊಂಡು ಏನಾದರೂ ನಿರ್ಧಾರ ಮಾಡುತ್ತಾ ಅಥವಾ ಫೆಬ್ರವರಿ 9ರಿಂದ ಏನು ಈಗ ದರ ನಿಗದಿ ಮಾಡಿದ್ದಾರೆ ಅವತ್ತಿನಿಂದ ಚಾಲನೆ ಕೊಡ್ತಾರಾ ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗುತ್ತೆ. ಯಾಕಂದ್ರೆ ಬಹುತೇಕ ಮಂದಿ ಮೆಟ್ರೋಗೆ ಡಿಪೆಂಡ್ ಆಗಿದ್ದಾರೆ. ಸಿಲಿಕಾನ್ ಸಿಟಿಯ ಟ್ರಾಫಿಕ್ ಸಿಟಿಯನ್ನ ತಪ್ಪಿಸೋದಕ್ಕೋಸ್ಕರ ತಮ್ಮ ತಮ್ಮ ಕೆಲಸಕ್ಕೆ ಆಗಿರ್ಬೋದು ಯಾವುದಕ್ಕಾದ್ರೂ ಹೋಗಬೇಕಾದ್ರೆ ಮೆಟ್ರೋಗೆನೆ ಬಹುತೇಕ ಮಂದಿ ಡಿಪೆಂಡ್ ಆಗಿರುವಂಥದ್ದು. ಯಾಕಂದ್ರೆ ಪ್ರತಿದಿನ ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋದಲ್ಲಿ ತಮ್ಮ ತಮ್ಮ ಎಲ್ಲೆಲ್ಲ ಕೆಲಸಕ್ಕೆ ಹೋಗಬೇಕು, ಪ್ರತಿಯೊಬ್ಬರು ಕೂಡ ಮೆಟ್ರೋದಲ್ಲೇ ಈಗಾಗಲೇ ಟ್ರಾವೆಲ್ ಮಾಡ್ತಾ ಇರುವಂಥದ್ದು. ಸೊ ಈ ದರ ಏರಿಕೆಯಿಂದ ಎಲ್ಲೋ ಒಂದು ಕಡೆ ತಮ್ಮ ಸ್ಯಾಲ್ರಿ ಒಂದು ಕಡೆ ಹೈಕ್ ಆಗಲ್ಲ, ಆದರೆ ದಿನೇ ದಿನೇ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ದರ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ತತ್ತರಿಸಿ ಹೋಗಿರುವಂಥದ್ದು. ಸೊ ಹೀಗಾಗಿ BMRCL ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.